ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಇದೆ. ಇವಾಗ ದಿವಸಕ್ಕೆ ಒಂದು ಜ್ಯೂಸ್ ಏನಾದ್ರು ಮಾಡಿಕೊಟ್ರೆ ಮಕ್ಕಳು ಬರೋ ಟೈಮಲ್ಲಿ, ಸ್ಕೂಲ್ ಬರೋ ಟೈಮಲ್ಲಿ ಮಾಡಿಕೊಟ್ರೆ ಆರಾಮಾಗಿ ಕುಡಿತಾರೆ. ಫ್ರೂಟ್ಸ್ ಜ್ಯೂಸ್ ಎಲ್ಲ ಯಾವಾಗಲೂ ಮಾಡ್ತಾ ಇರ್ತೀವಿ. ಇದು ಹಳೆ ಕಾಲ ನಮ್ಮ ಅಜ್ಜಿ ಇವಾಗಲೆಲ್ಲ ಮಾಡ್ತಾ ಇದ್ರು. ರಾಗಿ ಜ್ಯೂಸ್, ತುಂಬ ಕಾಳಿಂದೆಲ್ಲ ಜ್ಯೂಸ್ ಮಾಡ್ತಾರೆ. ನನಗೆ ಕೆಲವೊಂದು ಗೊತ್ತಿಲ್ಲ, ಗೊತ್ತಿರೋದು ನಾನು ಮಾಡ್ತಾ ಇದ್ದೀನಿ. ಇವತ್ತು ರಾಗಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ತೀನಿ, ತುಂಬ ಶೋ ಆಗಿ ಏನು ಮಾಡ್ತಾ ಇಲ್ಲ. ಮುಂಚೆ ಹೇಗೆ ಮಾಡ್ತಾ ಇದ್ರೆ ನಾನು ಅದೇ ಥರ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ ಬರೋ ಟೈಮಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಮಾಡಿ ಇಟ್ಟರೆ ಅವ್ರು ಆರಾಮಾಗಿ ಬಂದು ಕುಡಿತಾರೆ. ಈ ರಾಗಿ ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರಾಗಿ ಹಾಕೋತೀನಿ. ನಿಮ್ಗೆ ಎಷ್ಟು ಜ್ಯೂಸ್ ಬೇಕು ಅಂತ ಮಾಡ್ಕೊಳ್ಳಿ. ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಇದು ನಾನು ಒಂದು ಪ್ರಾವಿಷನ್ ಸ್ಟೋರಲ್ಲಿ ತಂದಿದ್ದು. ಫುಲ್ಲು ಕ್ಲೀನ್ ಇದೆ, ಕ್ಲೀನ್ ಮಾಡಿ ತಗೊಂಡ್ಬಂದಿದ್ದೀನಿ. ಸಾಕಿಷ್ಟು. ಇವಾಗ ಇದು ನಾನು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಸ್ವಲ್ಪ ಒಂದು 3-4 ಸಲ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಧೂಳೆಲ್ಲ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಸ್ವಲ್ಪ ಗಲೀಜು ಇರುತ್ತೆ. ಹೋಯ್ತು ಎಲ್ಲ ಹೋಯ್ತು, ಕೆಳಬಿದ್ದೋಯ್ತು. ಒಂದು 4-5 ಸಲ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಕ್ಲೀನಾಗಿ ತೊಳೆದಿದ್ದೀನಿ. ಇವಾಗ ಇದನ್ನು ಒಂದು ಕಡಾಯಿ ಇಟ್ಟು ಸ್ವಲ್ಪ ಒಂದು 5 ನಿಮಿಷ ಬಿಸಿ ಮಾಡಬೇಕು. ಹಾಗೆ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಿ. ಇವಾಗ ಇದು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ಇದಕ್ಕೆ ಹಾಕ್ತೀನಿ. ಇವಾಗ ಸ್ವಲ್ಪ ಇದನ್ನು ಹುರಿಬೇಕು. ಹುರಿತಾ ಇದ್ದೀನಿ. ನೀರು ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಚೂರು ಕಲರ್ ಚೇಂಜ್ ಆಗಬೇಕು ರಾಗಿದು. ಗ್ಯಾಸ್ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪೌಡ್ರ್ ಮಾಡಿಕೊಂಡು ರಾಗಿ ಜ್ಯೂಸ್ ಮಾಡ್ತಾರೆ. ಅದು ಈಸಿ ಆಗುತ್ತೆ, ಅದಷ್ಟು ಟೇಸ್ಟ್ ಆಗಲ್ಲ. ಈ ರಾಗಿನ ನಾವು ರುಬ್ಬಿ ಜ್ಯೂಸ್ ಮಾಡ್ತೀವಿ ನೋಡಿ, ಅದು ತುಂಬ ಚೆನ್ನಾಗಾಗುತ್ತೆ. ಜ್ಯೂಸು ರುಚಿಯಾಗುತ್ತೆ ತುಂಬ. ಒಂದು 5 ನಿಮಿಷ ಉಟ್ಕೊಂಡ್ರೆ ಸಾಕಿದು. ಇವಾಗ ನೀರೆಲ್ಲ ಡ್ರೈ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಳ್ಳಿ. ಈ ರಾಗಿ ಇದರಿಂದ ಮಣ್ಣಿ ಮಾಡ್ತಾರೆ ನಮ್ಮೂರ ಕಡೆ. ಆಮೇಲೆ ಇದ್ರದ್ದು ಹಲ್ವನೂ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಸಾಕಿದು. ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಒಂದು 5 ನಿಮಿಷ ಅಲ್ಲೇ ಸ್ವಲ್ಪ ಬಿಸಿ ಇದೆ. ಮಿಕ್ಸಿ ಜಾರ ಹಾಕೋ ಮುಂಚೆ ಸ್ವಲ್ಪ ತಣ್ಣಗಾಗಬೇಕು. ಇವಾಗ ತಣ್ಣಗಾಗಿದೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ತೆಂಗಿನಕಾಯಿ ಹಾಕೋತೀನಿ. ತೆಂಗಿನಕಾಯಿ ಹಾಕಿದ್ರೆ ತುಂಬ ರುಚಿಯಾಗುತ್ತೆ. ಸಾಕಿಷ್ಟು. ಆಮೇಲೆ ಒಂದು 5 ಏಲಕ್ಕಿ ಹಾಕೋತೀನಿ. ಸ್ವೀಟ್ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ. ನೋಡಿ, ನಾನು ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪೌಡ್ರ್ ಮಾಡ್ತೀನಿ.
ಸ್ವಲ್ಪ ಬೆಲ್ಲ ಪುಡಿ ಆಗಲಿ ಅಂತ ಫಸ್ಟ್ ನೀರು ಹಾಕ್ಕೊಂಡಿಲ್ಲ, ಇವಾಗ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಮಾಡ್ತೀನಿ. ಇವಾಗ ಗ್ರೈಂಡ್ ಆಗಿದೆ ನೋಡಿ, ಈ ಥರ ಆಗಿದೆ ನೋಡಿ. ಇವಾಗ ಇದನ್ನು ಸೋಸ್ಕೋಬೇಕು. ಇವಾಗ ನಾನು ಇದನ್ನು ಸೋಸ್ಕೋತೀನಿ. ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನೀರು ಹಾಕ್ಬೋದು, ಎಷ್ಟು ಬೇಕು ನಿಮಗೆ ನೀರು ಬೇಕು ಅಂದ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಸೋಸ್ಕೊಳ್ಳಿ. ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನಿಧಾನ ಇಳಿಯುತ್ತೆ ಸ್ಲೋ ಆಗಿ. ಆವಾಗ ಒಂದು ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಫುಲ್ಲು ಇಳಿಯುತ್ತೆ ನೋಡಿ. ಇದನ್ನು ಇನ್ನೊಂದ್ಸಲ ನೀರು ಹಾಕಿ ಪುನಃ ಸೋಸ್ಕೋಬಹುದು. ತುಂಬ ಪರಿಮಳ ಬರ್ತಾ ಇದೆ, ಯಾಕಂದರೆ ಏಲಕ್ಕಿ ಹಾಕಿದ್ನಲ್ವಾ, ಏಲಕ್ಕಿದು ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನಿಮಗೆ ಏಲಕ್ಕಿ ಕೆಲವರಿಗೆ ಸ್ಮೆಲ್ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ರಾಗಿ ಜ್ಯೂಸ್ ಎಲ್ಲ ಮಾಡ್ತಾ ಕುಡಿತೀವಿ. ಇನ್ನೀಗ ಬೇಸಿಗೆ ಟೈಮ್ ಸ್ಟಾರ್ಟ್ ಆಯ್ತಲ್ವ, ನಾವು ಊರ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ರಾಗಿ ಜ್ಯೂಸ್ ಎಲ್ಲ ಮಾಡೋದು. ಇವಾಗ ಸ್ವಲ್ಪ ದಪ್ಪ ಇದೆ, ಇದು ಸ್ವಲ್ಪ ತೆಳು ಮಾಡ್ಕೋಬೇಕು. ಇನ್ನು ಜ್ಯೂಸ್ ಸ್ವಲ್ಪ ತೆಳು ಇದ್ರೇ ಚೆಂದ ಆಗುತ್ತೆ ಕುಡಿಯೋಕ್ಕೆ. ಇವಾಗ ಇಲ್ಲಿ ಒಂದ್ಸಲ ತೆಗೆದಿದ್ದು ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕೋತೀನಿ ನೋಡಿ. ನೀರು ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡು ಇನ್ನೊಂದ್ಸಲ ತೆಗಿಬೋದು. ಇವಾಗ ಕರೆಕ್ಟಾಗಿದೆ ನೋಡಿ, ಜ್ಯೂಸ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ರಾಗಿ ಜ್ಯೂಸ್ ರೆಡಿಯಾಗಿದೆ. ರಾಗಿ ಮಾಲ್ಟ್ ಹೇಳ್ತಾರೆ, ರಾಗಿ ಹಾಲು ಹೇಳ್ತಾರೆ, ರಾಗಿ ಜ್ಯೂಸ್ ಹೇಳ್ತಾರೆ, ಯಾವ್ದು ಬೇಕಾದರೂ ಹೆಸರಿಟ್ಬೋದು. ನೋಡಿ ಫ್ರೆಂಡ್ಸ್, ರಾಗಿ ಜ್ಯೂಸ್ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ರಾಗಿ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕುಡಿಬೋದು. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಕೋಲ್ಡ್ ಆಗುತ್ತೆ. ಕೋಲ್ಡ್ ಇಲ್ಲ ಅಂದರೆ ಅಷ್ಟೇನು ಕುಡಿಯೋಕ್ಕೆ ಚೆನ್ನಾಗಾಗಲ್ಲ, ಟೇಸ್ಟ್ ಇರುತ್ತೆ. ಸ್ವಲ್ಪ ಕೋಲ್ಡ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಕುಡಿಬೇಕು ಅಂತ ನಾನು ಇವಾಗ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದು, ಉಳಿದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇದನ್ನು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಇವಾಗ ನಾನು ರಾಗಿ ಜ್ಯೂಸ್ ಕುಡಿತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ನಾನೇ ಮಾಡೋದು, ನಾನೇ ಟೇಸ್ಟ್ ನೋಡೋದು. ಯಾಕಂದರೆ ಟೇಸ್ಟ್ ನೋಡೋಕ್ಕೆ ಬೇರೆ ಯಾರಿಲ್ಲ, ನಾನೇ ನೋಡ್ತೀನಿ ಜ್ಯೂಸ್ ಹೇಗಾಗಿದೆ ಅಂತ ಹೇಳ್ತೀನಿ ಕುಡಿದು.
ತುಂಬ ಚೆನ್ನಾಗಾಗಿದೆ. ನಾನು ಐಸ್ ಕ್ಯೂಬ್ ಹಾಕಿದ್ದೀನಿ, ಸ್ವಲ್ಪ ಕೋಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಟೇಸ್ಟಿನೇ ಆಗಿದೆ, ತುಂಬ ಚೆನ್ನಾಗಾಗಿದೆ. ನೀವೇ ಕುಡಿದು ನೀವೇ ಟೇಸ್ಟ್ ಹೇಳ್ತಿದ್ದೀರ ಅಂತ ಅನ್ಕೋಬೇಡಿ. ಒಂದ್ಸಲ ನೀವು ಟ್ರೈ ಮಾಡಿ, ಇದೇ ಥರ ಟ್ರೈ ಮಾಡಿ ಕುಡಿದು ನೋಡಿ ಹೇಗಿದೆ ಅಂತ. ನಾನು ಇವಾಗ ಎಲ್ಲ ಗ್ಲಾಸ್ ಖಾಲಿ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಖಾಲಿ ಆಯ್ತು ಫ್ರೆಂಡ್ಸ್.